ಹೈ ಡಿಯರ್ಸ್, ವೆಲ್ಕಮ್ ಟು ಅಮ್ಮನ ಅಡುಗೆ. ಬೇಳೆಗಳು ಮತ್ತು ಹೆಸರು ಕಾಳನ್ನ ಸೇರಿಸಿ ಮಾಡಿರುವಂಥ ಈ ದಾಲ್ ತಡ್ಕ ಅದೆಷ್ಟು ರುಚಿ ಇರುತ್ತೆ ಅಂದರೆ ಒಂದ್ಸತಿ ನೀವು ಟ್ರೈ ಮಾಡಲೇಬೇಕು. ಇದನ್ನು ನೀವು ಅನ್ನಕ್ಕೆ, ಚಪಾತಿಗೆ ಎರಡಕ್ಕೂ ಕೂಡ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು. ಒಂದೇ ಕಪ್ ಅಳತೆನಲ್ಲಿ ತೊಗರಿಬೇಳೆ, ಹೆಸರು ಕಾಳು, ಹೆಸರು ಬೇಳೆ ಇದು ಮೂರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ನಂತರ ಕುಕ್ಕರಲ್ಲಿ ಇದನ್ನು ಬೇಯಿಸಕ್ಕೆ ಹಾಕ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿರೋಂಥ ಬೇಳೆಗಳನ್ನೆಲ್ಲ ಹಾಕಿ ಮಾಡಿರೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಹಾಗೆ ಹೆಚ್ಚು ಪೌಷ್ಟಿಕಾಂಶ ಕೂಡ ಇರುತ್ತೆ. ತೊಳೆದಿರೋವಂಥ ಬೇಳೆ, ಹಾಗೆ ಒಂದು 3 ಗ್ಲಾಸಷ್ಟು ನೀರು, ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ, 2 ಟೊಮೆಟೊ ಹಾಕಿ ಕುಕ್ಕರ್ ಕೂಗಿಸ್ಕೊಳ್ಳೋಣ. 2 ಅಥವಾ 3 ವಿಸಿಲ್ ಕೂಗಿಸ್ಕೊಂಡು ನಂತರ ಈ ಬೆಂದಿರೋವಂಥ ಟೊಮೆಟೊನ ಸಪ್ರೇಟಾಗಿ ಇಟ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಇದರಲ್ಲಿರೋವಂಥ ಬೇಳೆ ಮತ್ತು ಹೆಸರು ಕಾಳು ಇದನ್ನೆಲ್ಲ ಚೆನ್ನಾಗಿ ಒಂದ್ಸತಿ ಮ್ಯಾಶ್ ಮಾಡ್ಕೊಳ್ಳೋಣ. ಬಿಸಿ ಇರುವಾಗಲೇ ಈ ರೀತಿ ವಿಸ್ಕರಿಂದ ಒಂದ್ಸತಿ ಮ್ಯಾಶ್ ಮಾಡ್ಕೊಂಡಾಗ ದಾಲ್ ನಮಗೆ ಗಟ್ಟಿ ಬರುತ್ತೆ, ಎಲ್ಲೂ ನಮಗೆ ಆ ಬೇಳೆಗಳು ಬಾಯಿಗೆ ಸಿಗಲ್ಲ. ಹಾಗೆ ಒಗ್ಗರಣೆಗೆ ಬೇಕಾಗಿರುವಂಥ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವನ್ನ ಚಾಪರಲ್ಲಿ ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಥವಾ ನೀವು ಏನು ಜಜ್ಜಿಬಿಟ್ಟು ಕೂಡ ಹಾಕ್ಕೋಬೋದು, ಅಥವಾ ಕಟ್ ಮಾಡಿನೂ ಹಾಕ್ಕೋಬೋದು. ನಂತರ ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಎರಡೂ ಹಾಕಿ ಬಿಸಿ ಮಾಡ್ಕೊಂಡ ನಂತರ ಸಾಸಿವೆ, ಜೀರಿಗೆ, 1 ಮೆಣಸಿನ್ಕಾಯಿ, ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿನೂ ಹಾಕಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ. ಆ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗಾಗೋವರೆಗೂ ಒಗ್ಗರಣೆನಲ್ಲಿ ಬಾಡಿಸ್ಕೋಬೇಕು. ಇದೇ ಸಮಯದಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕೋಣ. ಕಸೂರಿ ಮೇಥಿ ಹಾಕೋದ್ರಿಂದ ದಾಲಲ್ಲಿ ಒಳ್ಳೆ ಫ್ಲೇವರ್ ಇರುತ್ತೆ. ಚೆನ್ನಾಗಿ ಅದು 1 ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ಸಣ್ಣ ಕಟ್ ಮಾಡಿರುವಂಥ 2 ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನೂ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ ನಂತರ ಇದಕ್ಕೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1/4 ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಒಗ್ಗರಣೆನಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾವು ಫಸ್ಟೇ ಟೊಮೆಟೊ ಬೇಯಿಸಿ ಇಟ್ಕೊಂಡಿರೋದನ್ನು ಕೂಡ ಇವಾಗ ಪ್ಯೂರಿ ಮಾಡ್ಕೊಂಡು ಹಾಕೋಣ. ಹೀಗೆ ಟೊಮೆಟೊನ ಬೇಯಿಸಿ ನಂತರ ರುಬ್ಬಿ ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಟೊಮೆಟೊನ ಒಗ್ಗರಣೆಯಲ್ಲಿ ತುಂಬ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇರಲ್ಲ. ನೋಡಿ, ಚೆನ್ನಾಗಿದೆಲ್ಲ ಹೊಂದ್ಕೊಂಡಿದ್ದಾಗಿದೆ. ನಂತರ ಇದಕ್ಕೆ ಫಸ್ಟೇ ಬೇಯಿಸಿಟ್ಕೊಂಡಿರೋಂಥ ಬೇಳೆನೂ ಹಾಕ್ಕೊಂಬೇಡ. ಈ ರೀತಿ ಎಲ್ಲ ರೀತಿ ಬೇಳೆಗಳನ್ನ ಮಿಕ್ಸ್ ಮಾಡಿ ಮಾಡುವಂಥ ದಾಲ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಇದಕ್ಕೆ ನೀರು ಅಡ್ಜಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು. ಈಗಾಗಲೇ ಬೇಳೆನೂ ಬೆಂದಿರುತ್ತೆ, ಒಗ್ಗರಣೆನಲ್ಲೂ ಚೆನ್ನಾಗಿದೆ, ಎಲ್ಲ ಹುರ್ಕೊಂಡಿರೋದ್ರಿಂದ ಎಲ್ಲ ಮಿಕ್ಸ್ ಮಾಡಿ 1 ನಿಮಿಷ ಕುದಿಸ್ಕೊಂಡ್ರೆ ದಾಲ್ ತಡ್ಕ ರೆಡಿ ಆಯಿತು. ಇದಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ದಾಲ್ ಜೊತೆಗೆ ನೀವು ಸರ್ವ್ ಮಾಡ್ಬೋದು, ಅಥವಾ ಚಪಾತಿ ಜೊತೆಗೂ ನೀವು ಇದನ್ನ ಸರ್ವ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಾಗುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.